ನಮ್ಮಂಥ ಮುಂದುವರಿಯುತ್ತಿರುವ ಈ ಒಂದು ನಗರದಲ್ಲಿ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇರೋದು ಬಹಳ ಒಂದು ಬೇಜಾರು ಸಂಗತಿ. ಯಾಕಂತೇಳಿದ್ರೆ ಇಷ್ಟು ಮೆಡಿಕಲ್ ಕಾಲೇಜುಗಳಿದೆ ನಮ್ಮಲ್ಲಿ, ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ, ನೀರು ಪರಿಶುದ್ಧವಾಗಿಲ್ಲ ಅನ್ನೋದೊಂದು ದೊಡ್ಡ ಕಾರಣದಿಂದ ಈ ಒಂದು ಸಮಸ್ಯೆ ಉಂಟಾಗಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಡಾಕ್ಟ್ರೆ? ನಾನು ಹೇಳೋದಿದ್ರೆ, ಈಗ ಎಟ್ ಯುವರ್ ಪರ್ಸ್ನಲ್ ಲೆವೆಲ್ ನೀವು ಏನು ಮಾಡ್ಬೋದು ಅಂದರೆ, ಮುಂಜಾಗ್ರತಾ ಕ್ರಮವಾಗಿ ಒಂದನೇದಾಗಿ ವ್ಯಾಕ್ಸಿನೇಷನ್ ಮಾಡ್ಕೊಳ್ಬೋದು. ಓಕೆ, ಹೆಪಟೈಟಿಸ್ ಎಗೆ ವ್ಯಾಕ್ಸಿನ್ ಅವೈಲೇಬಲ್ ಇದೆ, ಆಯಿತಾ? ಎಲ್ಲರೂ ಮಾಡಬೇಕಾ ಡಾಕ್ಟರ್ ಅದು? ಈಗ ಮಕ್ಕಳಿಗೆ ಈ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನಿದೆ UIP ಅಂತ ಇಂಡಿಯಾದು, ಅದರಲ್ಲಿ ಇದು ಇನ್ಕ್ಲೂಡೆಡ್ ಇಲ್ಲ. ಆದರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂತ ಏನಿದೆ, ಅವರು ರೆಕಮೆಂಡ್ ಮಾಡ್ತಾರೆ ಏನು ಅಂತೇಳಿದರೆ, ಈಗ 12 ತಿಂಗಳು ತುಂಬಿದ ಮಗುವಿಗೆ ಅಥವಾ 1 ವರ್ಷ ಆದ ತಕ್ಷಣ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಕೊಡ್ತಾರೆ, ಆಯಿತಾ? ಬಟ್ ನಮಗೆ ಮೊದಲಿನ ಸಮಯದಲ್ಲೆಲ್ಲ ನಾವು ಹೆಪಟೈಟಿಸ್ ಎ ವ್ಯಾಕ್ಸಿನ್ ತಗೊಂಡಿದ್ದೇವೆ ಇಲ್ಲ ಗೊತ್ತಿಲ್ಲ, ನಮಗೆ ಪ್ರೊಟೆಕ್ಷನ್ ಉಂಟಾ ಇಲ್ಲ ಗೊತ್ತಿಲ್ಲ. ಸೊ ಈಗ ನಮಗೆ ಎಂಡೆಮಿಕ್ ಆಗಿದೆ, ಈಗ ಇಲ್ಲೆಲ್ಲ ಹೆಪಟೈಟಿಸ್ ಎ ಬ್ರೇಕ್ಔಟ್ ಇರೋ ಕಾರಣ ನೀವು ಹೆಪಟೈಟಿಸ್ ಎ ವ್ಯಾಕ್ಸಿನ್ ತಗೊಳ್ಬೋದು, ಎಲ್ಲರೂ ತಗೊಳ್ಬೋದು. 2 ವ್ಯಾಕ್ಸಿನ್ಗಳು ಇರ್ತದೆ, ಅದರಲ್ಲಿ ಒಂದು ಫಸ್ಟ್ ಈಗ ಕೊಟ್ಟರೆ ಮತ್ತೆ ಇನ್ನೊಂದು 6 ತಿಂಗಳ ನಂತರ 2 ಡೋಸ್ ಇದೆ, 2 ಡೋಸ್ 6 ತಿಂಗಳ ನಂತರ. ಅದು ನಿಮಗೆ ಆಲ್ಮೋಸ್ಟ್ 99% ಪ್ರೊಟೆಕ್ಷನ್ ಕೊಡ್ತದೆ. ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಲಭ್ಯ ಇದೆ, ಎಲ್ಲ ಆಸ್ಪತ್ರೆಯಲ್ಲಿ ಕೂಡ ಲಭ್ಯವಿದೆ. ಆದರೆ ಜನರಿಗೆ ಇದರದ್ದು ಅವೇರ್ನೆಸ್ ಇಲ್ಲ. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ನಿಮಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಇದೆ, ಹೆಪಟೈಟಿಸ್ ಎ ವ್ಯಾಕ್ಸಿನ್ ಇಲ್ಲ. ಏನು ಅಂತ ಹೇಳಿದ್ರೆ, ಮೊದಲಿನ ಕಾಲದಲ್ಲಿ ಏನಿತ್ತು ಅಂದರೆ, ಎಲ್ಲ ನಾವು ಚೈಲ್ಡ್ಹುಡ್ಡಲ್ಲಿ ಎಕ್ಸ್ಪೋಸ್ ಆಗಿದ್ದೇವೆ, ಒಂದು ಸಲ ಎಕ್ಸ್ಪೋಸ್ ಆದರೆ ನಿಮಗೆ ಅದು ಲೈಫ್ ಲಾಂಗ್ ಇಮ್ಯುನಿಟಿ ಕೊಡ್ತದೆ ಅಂತ ಇತ್ತು. ಬಟ್ ಎಲ್ಲರೂ ಈಗ ಇಮ್ಯುನೈಸ್ಡ್ ಇಲ್ಲ. ಈಗ ಹಿಂದಿನ ನಮ್ಮ ಮಕ್ಕಳಲ್ಲಿರುವಾಗ ನಮಗೆಲ್ಲ ಎಕ್ಸ್ಪೋಸ್ ಆಗಿಲ್ಲ. ನಾನು ನನ್ನದೇ ಹೆಪಟೈಟಿಸ್ IgG ಟೆಸ್ಟ್ ಮಾಡಿ ನೋಡಿದೆ, ನನಗೆ ಪ್ರೊಟೆಕ್ಷನ್ ಉಂಟು ಇಲ್ಲ. ಐ ಹ್ಯಾವ್ ಟೇಕನ್ ಎ ವ್ಯಾಕ್ಸಿನ್. ಸೊ ಐ ವುಡ್ ಸೇ ದಟ್ ಯು ಟೇಕ್ ವ್ಯಾಕ್ಸಿನ್ ಆ್ಯಂಡ್ ಪ್ರಿವೆಂಟ್ ದಿಸ್ ಡಿಸಾಸ್ಟ್ರಸ್ ಕಾನ್ಸಿಕ್ವೆನ್ಸಸ್ ಅಟ್ ಯುವರ್ ಪರ್ಸನಲ್ ಲೆವೆಲ್ ಹೇಳ್ತಾ ಇರೋದು ಇದು ಒಂದನೇದಾಗಿ. ಎರಡನೇದಾಗಿ ಹ್ಯಾಂಡ್ ಹೈಜೀನ್ ಏನು ಮಾಡ್ಬೋದು ನೀವು? ಹ್ಯಾಂಡ್ ಹೈಜೀನಲ್ಲಿ ಯಾವಾಗಲೂ ಸೋಪು ಮತ್ತು ನೀರಿನಿಂದ ಚೆನ್ನಾಗಿ ಕೈ ತೊಳಿಕೊಳ್ಳಿ. ಯಾವಾಗ ಟಾಯ್ಲೆಟ್ ಯೂಸ್ ಮಾಡಿದ ಮೇಲೆ, ಈಗ ನೀವು ಊಟ ಮಾಡುವ ಮೊದಲು ಅಥವಾ ಊಟ ಪ್ರಿಪೇರ್ ಮಾಡುವ ಮೊದಲು ನೀವೇನೋ ಮಾಡಿ ಬಂದಿರ್ತೀರಿ, ತಯಾರು ಮಾಡುವಾಗ ಆವಾಗ ವಾಶ್ ಮಾಡಿಕೊಳ್ಳಿ. ಮೂರನೇದು ಡಯಪರ್ ಚೇಂಜ್ ಮಾಡುವಾಗ, ಮಕ್ಕಳಿದು ಡಯಪರ್ ಚೇಂಜ್ ಮಾಡಿದ ಮೇಲೆ ಸೋಪ್ ವಾಟರ್ ಹಾಕಿ ವಾಶ್ ಮಾಡ್ಕೊಳ್ಳಿ. ಇದು ಅಟ್ ಯುವರ್ ಪರ್ಸನಲ್ ಲೆವೆಲ್ ಹ್ಯಾಂಡ್ ಹೈಜೀನ್ ಟೆಕ್ನಿಕ್ಸ್. ಮೂರನೇದು ಸ್ಯಾನಿಟೇಷನ್ ಅಂತ ಬರ್ತದೆ. ಸ್ಯಾನಿಟೇಷನ್ ಇದರಲ್ಲಿ ನಿಮಗೆ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಬೇಕು. ಈಗ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಪ್ರೊವಿಷನ್ ಅಟ್ ಇಂಡಿವಿಜುವಲ್ ಲೆವೆಲ್ ನೀವೇನು ಮಾಡ್ಬೋದು? ಕುದಿಸಿ ಆರಿಸಿದ ನೀರು ಕುಡಿಬೋದು. ಈಗ 2 ನಿಮಿಷದಷ್ಟು ನೀರನ್ನು ಕುದಿಸಿದರೆ ಈ ವೈರಸ್ ಇನ್ಆಕ್ಟಿವೇಟ್ ಆಗ್ತದೆ. ಸೊ ಕುದಿಸಿ ಆರಿಸಿದ ನೀರು ಕುಡಿಬೋದು. ಇಲ್ಲ ನಿಮ್ಮಲ್ಲಿ UV ಫಿಲ್ಟರ್ ಇದ್ದರೆ, ಈಗ ನೀರು ತುಂಬ ಕಲುಷಿತ ಇಲ್ಲ, ಟರ್ಬಿಡ್ ಇಲ್ಲ, UV ಫಿಲ್ಟರ್ ಚೆಂದ ಕೆಲಸ ಮಾಡ್ತಾ ಇದೆ, UV ಲ್ಯಾಂಪ್ ವರ್ಕ್ ಆಗ್ತಾ ಇದೆ ಅಂದರೆ UV ಫಿಲ್ಟರ್ ಸಾಕಾಗ್ತದೆ. ಮೂರನೇದು ರಿವರ್ಸ್ ಆಸ್ಮೋಸಿಸ್ ಅಥವಾ RO ಇದ್ದರೆ ಕೂಡ ಇದು ಪ್ರಿವೆನ್ಷನ್ ಆಗ್ತದೆ. ನೀವು ಸ್ಯಾನಿಟೇಷನ್ ಬಗ್ಗೆ ಹೇಳ್ತಾ ಇದ್ದೀರಿ ಡಾಕ್ಟ್ರೆ. ನೀರು ಎಷ್ಟು ಶುಭ್ರವಾಗಿರಬೇಕು, ಶುದ್ಧವಾಗಿರಬೇಕು, ಕುದಿಸಿ ಆರಿಸಿ ಸೋಸಿದ ನೀರನ್ನೇ ಕುಡಿಬೇಕು ಅಂತ ಹೇಳಿದರೆ ಮನೆಯಲ್ಲಿ. ಹೊರಗಡೆ ಅಂಥದ್ದೆಲ್ಲ ಪ್ರಯೋಜನ ಇರೋದಿಲ್ಲ, ಹೆಚ್ಚಾಗಿ ನಾವು ಹೊರಗಡೆ ವರ್ಕ್ಗೆ ಹೋಗ್ತೇವೆ. ಅದಕ್ಕೆ ಏನಾದರೂ ಪ್ರಯೋಜನ ಇದೆಯಾ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಡಾಕ್ಟ್ರೆ. ಸ್ಯಾನಿಟೇಷನ್ ಎನ್ನುವಂಥದ್ದು ಅದು ಈಗ ಪಬ್ಲಿಕ್ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್. ಈಗ ನಾವು ನಮ್ಮ ಪರ್ಸ್ನಲ್ ಲೆವೆಲಲ್ಲಿ ಏನು ಮಾಡ್ಬೋದು ಅಂತ ನಾನು ಹೇಳಿದೆ. ಕುದಿಸಿ 2 ನಿಮಿಷ ಕುದಿಸಿದರೆ, ಅಥವಾ ನಿಮ್ಮ ಮನೆಯಲ್ಲಿ ನೀವು UV ಫಿಲ್ಟರ್ ಹಾಕ್ಬೋದು, RO ಫಿಲ್ಟರ್ ಹಾಕ್ಬೋದು. ಬಟ್ ನೀವು ಹೋಗ್ತೀರಾ ಎಲ್ಲೋ, ಈಗ ನಿಮ್ಮ ಕೆಲಸದ ನಿಮಿತ್ತ ಹೋಗಿರ್ತೀರಾ, ಹೋಟೆಲಿಗೆ ಹೋಗಬೇಕಾಗ್ತದೆ, ರೆಸ್ಟೋರೆಂಟ್ಗೆ ಹೋಗಬೇಕಾಗ್ತದೆ, ನೀರು ಕುಡಿಬೇಕಾಗ್ತದೆ, ಅಲ್ಲಿ ಯಾವ ರೀತಿಯ ನೀರು ಇರ್ತದೆ ನಮಗೆ ಗೊತ್ತಾಗೋದಿಲ್ಲ. ಸೊ ಅಂಥ ಸಿಚುವೇಷನಲ್ಲಿ ಇದು ನಾವು ಪರ್ಸ್ನಲ್ ಲೆವೆಲಲ್ಲಿ ಇದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಐ ಥಿಂಕ್ ದಿಸ್ ಇಸ್ ವೇರ್ ಐ ಥಿಂಕ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಶುಡ್ ಟೇಕ್ ಇಟ್ ಅಂತ ಹೇಳಿದ್ರೆ, ಕ್ಲೀನ್ ಡ್ರಿಂಕಿಂಗ್ ವಾಟರ್ ಈಸ್ ಎ ನೆಸೆಸಿಟಿ ನಾವು. ಸೊ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಇರ್ಬೋದು, ಸೀವೇಜ್ ಡಿಸ್ಪೋಸಲ್ ಇರ್ಬೋದು, ಇದನ್ನೆಲ್ಲ ಎನ್ಶೂರ್ ಮಾಡಿದರೆ ನಮಗೆ ಈ ರೀತಿಯ ಹೆಪಟೈಟಿಸ್ ಎ ಬ್ರೇಕ್ ಡೌನನ್ನು ಖಂಡಿತವಾಗಿ ತಡೆಗಟ್ಬೋದು. ಇದೀಗ ನಿಮಗೆ ಮಲೇರಿಯಾ, ಡೆಂಗು ಥರ ಸೊಳ್ಳೆಯಿಂದ ಬರುವಂಥ ಕಾಯಿಲೆ ಇಲ್ಲ, ಇದು ಕಲುಷಿತವಾದ ನೀರು ಮತ್ತು ಆಹಾರದಿಂದ ಬರುವಂತೆ. ಸೊ ಪ್ರೊವಿಷನ್ ಆಫ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಶುಡ್ ಬಿ ಪ್ರಿಯಾರಿಟಿ. ಸೊ ಈಗ ಇದಕ್ಕೆ ಜನಗಳು ಕೂಡ ಈಕ್ವಲಿ ರೆಸ್ಪಾನ್ಸಿಬಲ್ ಅಂತ ನಾನು ಹೇಳ್ಬೋದು. ಈಗ ನಾವು ಏನಾಗ್ತದೆ, ನಮಗೀಗ ತೊಂದರೆ ಬಂತು, ನಮಗೆ ಜಾಂಡಿಸ್ ಬಂತು, ಡಾಕ್ಟ್ರೇ ಈಗ ನಾವು ಯಾವ ಆಹಾರ ಪಥ್ಯಕ್ರಮಗಳು ಮಾಡಬೇಕು, ಗಂಜಿ ಕೊಡ್ಬೋದಾ, ಉಪ್ಪು ಕೊಡ್ಬೋದಾ, ಖಾರ ಕೊಡ್ಬೋದಾ, ಈ ಅವೈಜ್ಞಾನಿಕವಾದ ನಂಬಿಕೆಗಳಲ್ಲೇ ನಾವು ಇದ್ದೇವಲ್ಲದೆ ನಮಗೆ ಒಂದು ಶುದ್ಧವಾದ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಇದರ ಬಗ್ಗೆ ನಾವು ಕೇಳಬೇಕು. ನಮಗೆ ಕುಡಿಯುವ ನೀರಿನ ಅವಶ್ಯಕತೆ ಶುದ್ಧವಾದ ಯಾಕಿಲ್ಲ? ಆಹಾರ ಪಥ್ಯಕ್ರಮಗಳು ಲಿವರ್ ಹೆಪಟೈಟಿಸ್ ಆದಾಗ ಆ ಥರ ಯಾವುದೇ ರೀತಿಯ ಆಹಾರ ಪಥ್ಯಕ್ರಮ ಒಂದಿಲ್ಲ. ಈಗ ವಾಂತಿ ಆದರೆ, ನಾಸೆ ಇದ್ದಾಗ ದಿನಕ್ಕೆ 3 ಸರ್ತಿ ತಿನ್ನೋ ಬದಲು ದಿನಕ್ಕೆ 5 ಸರ್ತಿ ಸ್ವಲ್ಪ ಆದರೂ ಕೊಡಿ. ನೀವು ಎಲ್ಲ
ಬೇಯಿಸಿದ ಆಹಾರ ಕೊಡ್ಬೋದು, ಏನು ತೊಂದರೆ ಇಲ್ಲ. ಈಗ ಕೆಲವರಿಗೆ ಇದೇ ಕೊಡಬೇಕು, ಸೋರೆಕಾಯೇ ಕೊಡಬೇಕು, ಹೀರೆಕಾಯಿ, ಆ ಥರ ಯಾವುದೇ ರೀತಿ ಇಲ್ಲ. ಕ್ಯಾಲೋರಿ ಒಳಗೆ ಹೋಗಬೇಕು, ಆಹಾರ ಒಳಗೆ ಹೋಗಬೇಕು, ಹೋಗದಿದ್ದರೆ ರಿಕವರಿ ಆಗೋದಿಲ್ಲ. ಸೊ ಈ ಅವೈಜ್ಞಾನಿಕವಾದ ಬಲವಾದ ನಂಬಿಕೆಗಳು ಎಷ್ಟು ಆಳವಾಗಿ ಬೇರೂರಿದೆ ಅಂದರೆ ಅದನ್ನು ತೆಗೆಯೋದು ತುಂಬ ಕಷ್ಟ. ನಮ್ಮಲ್ಲಿ ಕನ್ಸಲ್ಟೇಷನ್ ಮಾಡಿ ಹೋಗ್ತಾರೆ ಪೇಷಂಟ್ಸ್, ಹೆಪಟೈಟಿಸ್ ಇದ್ದವರು. ನಾವು ಹೇಳಿ ಕಳಿಸ್ತೇವೆ ಆಹಾರ ಕೊಡಿ ಅಂತ, ಮನೆಯಲ್ಲಿ ಕೊಡುವುದಿಲ್ಲ. ಇದು ತೊಂದರೆ ಆಗ್ತದೆ. ಅದೇ ನೀರು ಯಾಕೆ ಶುದ್ಧವಾಗಿಲ್ಲ ಅದ್ರ ಬಗ್ಗೆ ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ. ಇದು ತುಂಬ ಬೇಸರದ ಸಂಗತಿ. ಕಡೆಗೆ ಡಾಕ್ಟರ್ ಮೇಲೆ ಹೇಳ್ತಾರೆ. ಈಗ 1% ಜನರಿಗೆ ಲಿವರ್ ಫೇಲ್ ಆಗ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಿಚುವೇಶನಲ್ಲಿ. ಎಲ್ರಿಗೂ ಆಗೋದಿಲ್ಲ. ಹಾಂ, ಹೌದು, ಎಲ್ರಿಗೂ ಆಗೋದಿಲ್ಲ, 1%ಗೆ ಆಗ್ತದೆ. ಅದನ್ನು ಪ್ರಿವೆನ್ಷನ್ ಮಾಡ್ಬೋದಲ್ಲ ನಾವು. ಈಗ ನಿಮ್ಮ ಪರ್ಸನಲ್ ಲೆವೆಲಲ್ಲಿ ನೀವು ವ್ಯಾಕ್ಸಿನ್ ಮಾಡ್ಕೊಳ್ಬೋದು, ಕುದಿಯುವ ನೀರು ಮಾಡಿ ಮನೆಯಲ್ಲಿ ಶುದ್ಧವಾದ ನೀರನ್ನು ಮಾಡ್ಕೊಳ್ಬೋದು.